ವಾಣಿಜ್ಯ ಹಣ್ಣಿನ ಬೆಳೆಯನ್ನ ನಾವು ತೆಂಗಿನ ತೋಟದಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದು. ಈ ಮುಖೇನ ನಾವು ರೈತನ ಇನ್ಕಮ್ ಆದಾಯವನ್ನ ಡಬಲ್ ಮಾಡ್ಕೊಳ್ಬಹುದು. ಆ ಬೆಳೆಯನ್ನೇ ದಾಳಿಂಬೆ ಅಂತ ಹೇಳ್ತೀವಿ. ಈ ಬೆಳೆ ಬೆಳೆಯಲಿಕ್ಕೆ ಸಾಮಾನ್ಯಗೆ ಒಂದು ಬಲಿತವಾದ ಕಡ್ಡಿಗಳಿಂದ ನಾವು IBA ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಬೆಳ್ಕೋಬಹುದು ಅಥವಾ ಗೂಟಿ ಮೂಲಕ ಇದನ್ನು ಬೆಳ್ಕೊಳ್ಬಹುದು. ಸಾಮಾನ್ಯವಾಗಿ ನಾವು 5 ಮೀಟರ್ ಬೈ 5 ಮೀಟರ್ ಗಿಡದಿಂದ ಗಿಡಕ್ಕೆ 5 ಮೀಟರ್ ಬೈ 5 ಮೀಟರ್ ಸಾಲಿನಿಂದ ಸಾಲಿಗೆ ಕೊಡ್ತೀವಿ. ಮತ್ತೆ ಮುಖ್ಯವಾಗಿ ನಾವು ಇಲ್ಲಿ ಅನುಸರಿಸಬೇಕಾದ ಒಂದು ಕೃಷಿ ಚಟುವಟಿಕೆ ಅಂದರೆ ಹಣ್ಣು ಬಂದಾಗ ನಾವು ಸಕಾಲದಲ್ಲಿ ನೀರನ್ನು ಕೊಡಬೇಕು. ನೀರನ್ನು ಕೊಡದಿದ್ದ ಪಕ್ಷದಲ್ಲಿ ಆ ಹಣ್ಣು ಹೊಡ್ಕೋತವೆ. ಆದ ಕಾರಣ ಸಕಾಲದಲ್ಲಿ ನೀರನ್ನು ಕೊಡಬೇಕು. ಮತ್ತೆ ಹಣ್ಣಿಗೆ ನಾವು ಕವರ್ ಒಂದು ಪಾಲಿಥಿನ್ ಕವರ್ ಕಟ್ಟರೆ ಮುಂದೆ ಹಕ್ಕಿಗಳ ಕಾಟ ಮತ್ತೆ ಇನ್ಸೆಕ್ಟ್ ಕಾಟ ಕಡಿಮೆ ಆಗುತ್ತೆ. ಈ ಮುಖೇನ ಇದು ಸಹ ಒಂದು ವಾಣಿಜ್ಯ ಬೆಳೆಯಾಗಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳ್ಕೊಂಡ್ರೆ ರೈತನ ಆದಾಯ ಹೆಚ್ಚುತ್ತೆ ಅಂತ ಹೇಳಲಿಕ್ಕೆ ನಾನು ಈ ಮೂಲಕ ಹೇಳ್ತೀನಿ. ಆ ಹಣ್ಣು ಭಾರಿ ರಸಭರಿತವಾಗಿರ್ತದೆ. ಅದರಿಂದ ಜ್ಯೂಸ್ ಮಾಡ್ಬೋದು, ಆಮೇಲೆ ಮೊಸರನ್ನು ಹಾಕೊಂಡು ಇದು ಮಾಡ್ಬೋದು. ಮತ್ತೆ ಜ್ಯೂಸ್ ಕುಡಿದಾಗ ಎನರ್ಜಿ ಹೆಚ್ಚುತ್ತೆ, ಮತ್ತೆ ಉದರ ಕಾಯಿಲೆಗಳು ಸಹ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.